ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತುಕಾರಾಂ ರಿಯಾಕ್ಟ್ ಮಾಡಿದ್ದಾರೆ. ಜನ ನಮಗೆ 5 ವರ್ಷ ಬಹುಮತವನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ, ಆದ್ರೆ ನಾವು ಅದನ್ನ ಕುಳಿತುಕೊಂಡು ಆದಷ್ಟು ಬೇಗ ಬಗೆಹರಿಸಿಕೊಳ್ತೇವೆ ಅಂತ ಹೊಸಪೇಟೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಸದ ಈ ತುಕಾರಾಂ ರಿಯಾಕ್ಟ್ ಮಾಡಿದ್ದಾರೆ. ಜನ ನಮಗೆ 5 ವರ್ಷ ಬಹುಮತವನ್ನ ಕೊಟ್ಟಿದ್ದಾರೆ, ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವೆ, ಅದನ್ನ ಆದಷ್ಟು ಬೇಗ ನಾವು ಬಗೆಹರಿಸಿಕೊಳ್ತೇವೆ. ನಾವೆಲ್ಲರೂ ಕೂಡ ಅದನ್ನ ಆದಷ್ಟು ಬೇಗ ಬಗೆಹರಿಸಿಕೊಳ್ತೇವೆ, ಕುಳಿತು ಮಾತನಾಡ್ತೇವೆ ಅಂತ ಹೇಳಿ ಹೊಸಪೇಟೆಯಲ್ಲಿ ಸಂಸದ ಈ ತುಕಾರಾಂ ಅವರು ಹೇಳಿಕೆ ನೀಡಿದ್ದಾರೆ. 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ರಾಜ್ಯದ ಜನರು ನಮ್ಮ ಮೇಲೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ನಂಬಿಕೆಯನ್ನ ಇಟ್ಟು ನಮ್ಮನ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ನಾವು ಒಳ್ಳೆಯ ಕೆಲಸವನ್ನ ಮಾಡ್ತೀವಿ, ಅದೇ ನಮ್ಮ ಕಾಯಕ ಅಂತ ತಿಳಿಸಿದ್ದಾರೆ. ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಹೇಳೋದಂದ್ರೆ, ಯಾರೇ ಆಗಿರ್ಲಿ ನಾವು ಹೇಳೋದು, ಯಾರು ಲಾಬಿ ಮಾಡಬಾರ್ದು, ನನಗೆ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ. ಯಾವಾಗಲೂ ನಾವು ಫಸ್ಟ್ ಆ ಕರ್ತವ್ಯ ಮಾಡ್ಬೇಕು. ಆ ಪರ್ಫಾರ್ಮೆನ್ಸ್ ಮೇಲೆ ಗುರ್ಸಿ ಕೊಟ್ಟು, ಇಲ್ಲಪ್ಪ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಆಡಳಿತ ಮಾಡ್ಕೊಂಡು ಹೋಗಿ ಚೆನ್ನಾಗಾಗ್ತದೆ ಅಂತ ಕೊಟ್ಟಾಗ ಆ ಜವಾಬ್ದಾರಿ ತಕ್ಕಂಗೆ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಗೌರವ ಜಾಸ್ತಿ ಇರ್ತದೆ. ನಾವೇ ತೆರೆಮರೆಯಲ್ಲಿ ನಾವೇನೇ ಹೋಗಿ ನಮ್ಮ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ಅದು ಬಹಳ ದಿನ ಇರಲ್ಲ. ಅದು ಯಾವತ್ತೂ ಕೂಡ ರಾಜಕಾರಣ. ಇವಾಗ ನೋಡಿ, ಇತಿಹಾಸ ನೋಡ್ಕೊಂಬಂದ್ರೆ ಯಾರು ಬಂದು ಇಲ್ಲಪ್ಪ ಪಕ್ಷ ನಿಷ್ಠೆ ಇದೆಯಾ, ಕ್ಲೀನ್ ಇಮೇಜ್ ಇದೆ, ಆಡಳಿತ ಮಾಡೋಕ್ಕೂ ಯೋಗ್ಯತೆ ಇದೆ, ಎಲ್ಲದಿದೆ, ಜನರ ಪರವಾಗಿ ಅತ್ಯಂತಾರೆ ಮಾಡ್ತಾರಂತ ಹೈಕಮಾಂಡೇ ಗುರುತಿಸಿ ನಮ್ಮನ್ನು ಮಾಡೋದ್ರಿಂದ ಅವಾಗ ಏನಾಗ್ತತೆ, ಆಡಳಿತಕ್ಕೊಂದು ಕಳ ಬರ್ತದೆ. ಅಂತ ದಿನಗಳು ಮುಂದಿನ ದಿನದಲ್ಲಿ ಇವತ್ತು ಕೆಲವೊಂದಲ್ಲಿ ಇಂದಿರಾ ಗಾಂಧಿ ಅವರು, ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೂಡ ಹಿಂದಿನ ಕಾಲಕ್ಕೆ ಎಲ್ಲರೂ ಕೂಡ ಅದೇ ತರ ನಿರ್ಧಾರ, ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಆಡಳಿತ ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ನಿರ್ಧಾರಗಳು ಮಾಡ್ಬೇಕು. ಅಂತ ನಿರ್ಧಾರನ ಈ ರಿಷಫಲ್ ಅಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗುತ್ತೆ ಎಲ್ಲಾದ್ರೂ ಕೂಡ. ನಾನು ಒಬ್ಬ ಸೀನಿಯರ್ ಮೋಸ್ಟ್, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಬಳ್ಳಾರಿ ನಾನು ಇಷ್ಟೇನೆ. ನಾವ್ ಯಾವಾಗ್ಲೂ ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು ಜೊತೆಗೆ ಮುಂದೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಲ್ಲರೂ ಕೂಡ ನಗುಮುಖ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಒಳ್ಳೆಯ ಮುಖ್ಯಮಂತ್ರಿಗಳು, ಒಳ್ಳೆಯ ಸಚಿವರು, ಒಳ್ಳೆಯ ಶಾಸಕರು ಸ್ಮೈಲಿಂಗ್ ಇರ್ಬೇಕು. ಆ ತರ ಇರ್ತಂಗ ಮಾಡ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇನೆ.